ರೀ ನೀವು ಹೋಗಿ ಆ ಗೌರಿ ಗಂಡಿಗೆ ಗೌರಿ ಹಿಂಗೆ ನಮ್ಮ ಮಗನ ಹೊಡೆದ್ಲು ಅಂತ ಹೇಳ್ಬಾರ್ದಾಗಿತ್ತು ಕಣ್ರಿ ಪಾಪ. ಆ ಹೇಳ್ಬಾರ್ದಾಗಿತ್ತು. ಇದೇನ್ ಜಿಲೇಬಿ ಹಿಂಗಂತ ಇದ್ಯಾ? ಇವತ್ತು ಕಿವಿ ಹಿಂಡಿ ಹೊಡೆದಿದ್ದಾಳೆ, ನಾಳೆ ಇನ್ನೇನಾದ್ರೂ ಕೆಲಸ ಮಾಡ್ತಾಳೆ. ಸುಮ್ಮನೆ ಇದ್ರೆ ಅವಳ ಬುದ್ಧಿ ಗೊತ್ತಿದ್ದನು ನೀನು ಹಿಂಗೆ ಹೇಳ್ತಾ ಇದ್ಯಾ? ಅದಕ್ಕೇನೆ ಅವ್ರ ಗಂಡಗೂ ಅವ್ರ ಅತ್ತಿಗೂ ಏನು ಹೇಳ್ದಂಗೆ ಸುಮ್ಮನೆ ಇದ್ದಿದ್ದಿ ನೀವು. ಅಯ್ಯೋ ಹೋಗ್ಲಿ ಬಿಡ್ರಿ, ಚಿಕ್ಕ ವಿಷಯಕ್ಕೆಲ್ಲ ನಾವ್ ಯಾಕೆ ಸುಮ್ಮನೆ ಹೋಗಿ ಅವ್ರ ಗಂಡ ಹೆಂಡತಿ ಮಧ್ಯದಾಗ ಜಗಳ ತಂದು ಇಕ್ಕೋದು ಅಂತೇಳಿ ಸುಮ್ಮನೆ ಅದೇ ಅಷ್ಟೇನೆ. ನೀವು ಹೋಗಿ ಜಗಳ ಮಾಡಿದ್ಕೆ ಅವ್ರೇನೋ ಅವ್ರ ಗಂಡ ಏನೋ ಮಾತಾಡ್ಸ್ತಾ ಇಲ್ವಂತೆ ಗೌರಿ ಗಂಡ. ಮಾತಾಡ್ತಾ ಇದ್ರೆ ನಮಗೇನಾಗನ ಬಿಡು. ನಾನು ಹೇಳಿ ಬಂದಿದ್ದು ಈಗಲೇ ಬುದ್ಧಿ ಕಲಿಸ್ಲಿ ಹೆಂಡತಿಗೆ ಅವನು ಅಂತಾನ ಹೇಳಿ ಬಂದಿದ್ದು. ಅವ್ರ ಸಂಸಾರದಾಗೂ ಆಮೇಲೆ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಮಾಡಿ ಗಿಡೇಳು ಅಲ್ಲಾದ್ರೂ ನೆಟ್ಟಿಗಿರ್ಲಿ ಅಂತೇಳಿ ಚಂದ್ರಿಗೆ ಗೊತ್ತಾಗ್ಲಿ ಅವಳ ಬುದ್ಧಿ ಏನು ಅಂತಾನಂತ ಹೇಳಿ ಬಂದಿದ್ದು ಅಷ್ಟೇನೆ. ನಾನೇನು ಅವ್ರ ಸಂಸಾರ ಹಾಳಾಗ್ಲಿ ಅಂತ ಅಲ್ಲ ಹೇಳಿದ್ದು. ನೀವ್ ಹಂಗಂದ್ಕೊಂಡಿದ್ದೀರಾ, ಆದ್ರೆ ಆ ಗೌರಿ ಹಂಗಂದ್ಕೋಬೇಕಲ್ಲ, ನಮ್ಮ ಸಂಸಾರನೇ ಹಾಳು ಮಾಡಕ್ ಬಂದು ಹೇಳಿದಾರೆ ಅಂತ ಹೇಳಿ ನಮ್ಮ ಮೇಲಿಂದನ ಸಿಟ್ ಮಾಡ್ಕೊಂತಾಳೆ. ಆಮೇಲೆ ಅದೇ ದ್ವೇಷ ಇಟ್ಕೊಂಡು ನಮ್ಮ ಸಂಸಾರ ನಮ್ಮ ಕುಟುಂಬದವ್ರಿಗೆ ಏನಾನ ಹೆಚ್ಚು ಕಮ್ಮಿ ಮಾಡಿದ್ರೆ ಅಯ್ಯೋ ಹಂಗೆಲ್ಲ ಏನೂ ಆಗಲ್ಲ ಬಿಡು ಜಿಲೇಬಿ. ಅವಳ ಕೈಯಿಂದ ಏನಾಗುತ್ತೆ ಹೇಳು? ಅಯ್ಯೋ ಅವಳಿಗೆಲ್ಲ ಎದ್ರಕೊಂಡ್ರೆ ಆಯ್ತಲ್ಲ. ಸುಮ್ಮನಿರು, ಬುದ್ಧಿ ಕಲಿಬೇಕು. ಅವಾಗಿಂದ ಅವಾಗ್ಲೇನೆ ಹೇಳಿದ್ರೇನೆ ಮತ್ತೀಗ ಬುದ್ಧಿ ಬರೋದು. ಇಲ್ದಿದ್ರೆ ಅಷ್ಟೇನೆ, ಇನ್ನೇನಾದ್ರೂ ಎಡವಟ್ ಮಾಡಿ ಅಲ್ಲೂ ಚಂದ್ರ ಜೀವನನೂ ಹಾಳು ಮಾಡಿಬಿಡ್ತಾಳೆ ಆ ಗೌರಿ. ಹೊಸ್ತಾಗ ಮದುವೆ ಹೋದಾಗ ಚೆನ್ನಾಗಿದ್ಲಂತೆ. ಅದಕ್ಕೆ ಅವನಿಗೆ ಗೊತ್ತಾಗ್ಲಿಲ್ಲ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ಶಿವನಿಗೆ ಅರ್ಥ ಆಗಿಲ್ಲ ಇವಳು ಬುದ್ಧಿ. ಜಗಳ ಮಾಡಿ ಮನೆ ಬಿಟ್ಟು ಕಳ್ಸಿದ್ದಾನೆ ಅಂತೇಳಿ ನಾನು ಬೈಕೆಂತಿದ್ದ. ಈಗ ಗೊತ್ತಾಗಿರುತ್ತೆ ಅವಳ ಬುದ್ಧಿ ಏನು ಅಂತಾನ. ಯಾರೇ ಅದು ಒಳಗೆ ಸೇರ್ಕೊಂಡಿರೋದು ನಮ್ಮ ಸಂಸಾರ ಹಾಳು ಮಾಡಿ ಬೆಂಕಿ ಇಕ್ಕಿ? ಇಲ್ಲಿ ಕಣ್ಣಿಗಿದ್ದೀರಾ ನೀವು? ಬರ್ರಿ ಆಚೆಗೆ, ಬಾರು ಆಚೆಗೆ. ಹೇಯ್ ಮಣಿಯಾಳ್ರ, ಬರ್ರಿ ಆಚೆಗೆ. ಜಿಲೇಬಿ ಯಾರದು ಅಷ್ಟು ಜೋರ ಕಿರ್ತಾ ಇದಾರಲ್ಲ? ನಡಿ ನೋಡೋಣ. ದೀಟನು ಮಾನ ಮರ್ಯಾದಿದ್ದೆ ಸರಿ. ನಾ ಮಾತಾಡ್ಸಲ್ಲ ಅಂದಂಗೆಲ್ಲ ನಮ್ಮ ಅಂತಕ್ ಬಂದು ನಮಗೂ ನನ್ನ ಗಂಡಗೂ ನಮ್ಮ ಅತ್ತಿಗೂ ಜಗಳ ತಂದಿಕ್ತೀರೇನ್ರಿ? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬರ್ರಿ ಆಚೆಗೆ. ಇವಳ ಯಾಕೆ ಬಂದಿಲ್ಲ ಹಿಂಗ್ ಗಲಾಟೆ ಮಾಡ್ತಾ ಇದ್ದಾಳೆ? ಯಾಕೆ ನಮ್ಮ ತಕ್ಕ ಬಂದು ಗಲಾಟೆ ಮಾಡ್ತಾ ಇದ್ಯಾ? ಮೊನ್ನೆ ಇನ್ನೂ ಹೇಳಿ ಬಂದಿದ್ದೀನಿ ನಿನ್ನ ಗಂಡಗೆ. ಯಾಕೆ ಇನ್ನನ ಸ್ವಲ್ಪನಾದ್ರೂ ಬುದ್ಧಿ ಕಲ್ತ್ಕೊಂಡಿಲ್ವಾ ನೀನು? ತಿರ್ಗಾ ಬಂದು ಗಲಾಟೆ ಮಾಡ್ತಾ ಇದ್ಯಾ? ಹೋಗೆ ಇಲ್ಲಿಂದನ. ನಾನು ಇಲ್ಲಿಂದ ಹೋಗಕ್ ಬಂದಿಲ್ಲ, ನಿಮ್ಮಿಬ್ಬರಿಗೂ ಮುಖ್ಯ ಮಂಗಳಾರತಿ ಮಾಡೋಗಕ್ ಬಂದಿದ್ದೀನಿ. ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ ಜನ್ಮಕ್ಕಿಷ್ಟು ನೀವೇ ಬೇಡ, ನಿಮ್ಮ ಮನೆಯವರು ಬೇಡ, ಯಾರು ಬೇಡ ಅಂತ ಹೇಳಿ ನನ್ನ ಪಾಡಿಗೆ ನಾನು ನನ್ನ ಗಂಡನ ಜೊತೆಗೆ ಸುಖವಾಗಿದ್ರೆ ಅದನ್ನು ನೋಡಿ ಸಹಿಸ್ಕೊಳಕ್ಕಾಗಲ್ವಾ? ಗಂಡ ಹೆಂಡತಿಗೆ ನಮ್ಮ ಮನೆಗೆ ಬಂದು ನಮ್ಗೆ ಜಗಳ ತಂದಿಕ್ತೀರಾ? ಮನ ಮರಿದಿದ್ರೆ ಸರಿ ನಿಮ್ಗೆ. ನನ್ನ ನಾನು ಬೇಡ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ನಮ್ಮ ಸುದ್ದಿ ನಿಮಗೆ ಯಾಕೆ ಬೇಕು? ಯಾಕೆ ಬಂದು ಗಲಾಟೆ ಮಾಡ್ತೀರಾ ನೀವು? ನಿನ್ನ ಹೆಂಡತಿ ಇದ್ದಾಳೆ, ನಾ ಊರಾಗಿಲ್ಲ ಅಂತೇಳಿ ನಮ್ಮ ಅತ್ತೆ ಮಸ್ಕ ಹೊಡ್ಕೊಂಡು ಊಟ ತಂದ್ಕೊಡೋ ನೆಪದಾಗೆ ಇಲ್ಲದ ಚಾಡಿ ಸುಚ್ಚಾಳೆ. ನೀನು ಏನೋ ಮಗನ್ನ ನಿನ್ ಕಿವಿ ಹಿಂಡಿದ್ಕೆ ಅದೇ ದೊಡ್ಡ ವಿಷಯ ಮುಂಗೆ ಬಂದು ನನ್ನ ಗಂಡಂತ ಹೇಳಿ ನನ್ನ ಗಂಡ ನನ್ನ ಬೈಯಂಗ್ ಮಾಡಿದೆ ನೀನು. ನೋಡ್ದವ್ರಿ, ಒಳ್ಳೆ ಮಾತಂಗೆ ಹೇಳ್ತಾ ಇದೀನಿ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನು ಇಲ್ಲ. ತಿರ್ಗಾ ನಿನ್ನ ಗಂಡಗೂ ನಿಮ್ಮ ಅತ್ತಿಗೂ ಹೇಳ್ಬೇಕಾಗುತ್ತೆ. ಮಕ್ಕೆ ಉಗಿದ್ರಲ್ಲ ಮೊನ್ನೆ ದಿಸ್ಲೆ ಬಂದು ಹೇಳ್ದಾಗ ಇನ್ನು ಸಾಲದ ನಿನಗೆ? ಇನ್ನು ಎಷ್ಟು ಜನ ಉಗಿಬೇಕು ನಿನಗೆ? ಜೀವನ ಪೂರ್ತಿ ಉಗಿದ್ರು ನಿನಗೆ ಬುದ್ಧಿ ಬರಂಗ್ ಕಾಣಲ್ಲ. ಸುಮ್ಮನೆ ಹೋದ್ರೆ ಸರಿ. ಇವಾಗ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ನಾವಂತೂ ಸುಮ್ಮನಿರಲ್ಲ. ಹೇಳ್ತೀಯಾ? ಹೇಳು ಬಂದು. ನನ್ನ ಗಂಡಗೆ ಅದೇ ತಾನೇ ನಿನ್ಗೂ ಬೇಕಾಗಿರೋದು. ನಮ್ಮ ಸಂಸಾರ ಹಾಳಾಗ್ಲಿ ಅಂತ ತಾನೇ ಗಂಡ ಹೆಂಡತಿ ಕಾಯ್ತಾ ಇರೋದು. ನಿನ್ನ ಮನೆ ಉದ್ಧಾರ ಆಗಲ್ಲ. ನನ್ನ ಸಂಸಾರ ಏನಾದ್ರೂ ಹಾಳು ಮಾಡಿದ್ರೆ ಮನಿಯಾಳ ನೀನಂತೂ ನೆಟ್ಟಿಗೆ ನನ್ನ ಬಾಳೆ ಮಾಡಿಸ್ಲಿಲ್ಲ. ಅಲ್ಲಾದ್ರೂ ನೆಟ್ಟಿಗಿದ್ದೀನಿ, ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಅದನ್ನ ನೋಡಿ ನಿನ್ಗೆ ಸಹಿಸ್ಕೊಳಕ್ಕಾಗಲ್ವಾ? ಏನ್ ಗೌರಿ, ಸ್ವಲ್ಪನೂ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದೆಯಲ್ಲ? ಹಿಂಗೇನೆ ಮಾತಾಡೋದು ನಿನ್ ಗಂಡಸ್ರ ಹತ್ರ? ಇದಕ್ಕೆ ಮತ್ತೀಗ ನಿನ್ ಜೀವನ ಹಿಂಗಾಗಿರೋದು. ಈಗಲಾದ್ರೂ ಚೆನ್ನಾಗಿರ್ತೀಯ ಅಂತ ನಾವ್ ಅಂದ್ಕೊಂಡಿದ್ವಿ. ಚಂದ್ರಣ್ಣನ ಮದುವೆ ಆಗಿ, ಆದ್ರೆ ನಿನ್ನ ಬುದ್ಧಿ ಇನ್ನ ಬಿಟ್ಟಿಲ್ಲ ಬಿಡು. ಅದು ಹೋಗೋದು ಇಲ್ಲ ಅನ್ಸುತ್ತೆ ಸಾಯತಕನ. ಸುಮ್ಮನೆ ಇಲ್ಲಿಂದ ಹೋಗು, ಜಗಳ ಮಾಡಬೇಡ. ಇಲ್ಲಿ ಮುಚ್ಕೊಂಡಿರು. ನನ್ ಕಂಡ್ರೆ ಆಗಲ್ಲ ಅಂತಂದ್ಮೇಲೆ ನನ್ನ ಮನೆಗೆ ಯಾಕೆ ಬಂದಿದ್ದೆ ನೀನು? ನಮ್ಮ ಅತ್ತಿಗೆ ಯಾಕೆ ಇಲ್ದಿರ ಚಡಿ ಎಲ್ಲ ಹೇಳ್ಕೊಟ್ಟಿದ್ಯಾ ನನ್ನ ಬಗ್ಗೆನ? ನೀನ್ ಯಾವಳೆ ನಮ್ಮ ಅತ್ತಿಗೆಲ್ಲ ಉಪಚಾರ ಮಾಡಕ್ಕೆ? ನೀನ್ ಯಾವಳು ಅಂತ ಯಾಕೆ ಬಂದಿದ್ದೆ ನೀನು? ಗೌರಿ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನೇನು ಏನು ಚಾಡಿ ಹೇಳ್ಕೊಟ್ಟಿಲ್ಲ ನಿನ್ನ ಬಗ್ಗೆನ. ನಿಮ್ಮ ಅತ್ತಿಗೆ ಹುಷಾರಿಲ್ಲ, ಎದ್ದು ನೀರು ಕುಡಿಯಕ್ಕೂ ಆಗ್ತಿರ್ಲಿಲ್ಲ. ಮಾತ್ರೆ ಬೇರೆ ಖಾಲಿ ಆಗಿತ್ತು ಅಂತ ಹೇಳ್ತು. ಅದಕ್ಕೆ ಮಾತ್ರೆ ತಂದ್ಕೊಟ್ಟು ನೀವು ಬರೋವರೆಗೂ ಊಟ ತಗೊಂಡೋಗಿ ಕೊಟ್ಟೆ ಅಷ್ಟೇನೆ. ಅಷ್ಟು ಬಿಟ್ರೆ ನಿನ್ನ ಬಗ್ಗೆ ಆಗ್ಲಿ ನಮ್ಮ ಬಗ್ಗೆ ಆಗ್ಲಿ ಏನು ಹೇಳಿಲ್ಲ. ಸುಮ್ಮನೆ ನೀನು ನಾವ್ ಹೇಳ್ಕೊಟ್ಟಿದೀವಿ ಅನ್ಕೋಬೇಡ. ನಿನ್ನ ಕೆಟ್ಟ ಬುದ್ಧಿಯಿಂದನ ನಿಮ್ಮತ್ತೆ ನಿನ್ನ ಬೈದಿರೋದು ಅಷ್ಟೇನೆ. ನಾನೇನು ಹೇಳ್ಕೊಟ್ಟಿಲ್ಲ. ಅದು ನಮ್ಮ ಅತ್ತೆ ಹೇಳಿದ್ಕಷ್ಟೇನೆ ನಾನು ಹೋಗಿದ್ದೆ. ನಮ್ಮ ಅತ್ತೆ ಹೇಳಿದ್ರೆ ನಾನು ಹೋಗ್ತಾನೂ ಇರ್ಲಿಲ್ಲ, ನಮಗೆ ಗೊತ್ತೂ ಆಗ್ತಾ ಇರ್ಲಿಲ್ಲ. ನಿಮ್ಮ ಅತ್ತೆ ಚೆನ್ನಾಗಿಲ್ಲ, ನೀವು ಊರಾಗಿಲ್ಲ ಅಂತಾರ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ, ಏನು ತಿಳ್ಕೊಂಡಲ್ಲೇನೆ. ಹಿಂಗ್ ಮಾತಾಡಿ ಮತ್ತೀಗ ಒಂದ್ ಸಂಸಾರ ಹಾಳು ಮಾಡ್ಕೊಂಡು ಹೋಗಿದ್ಯಾ, ಇವಾಗ ಇನ್ನೊಂದ್ ಸಂಸಾರನ ಹಾಳು ಮಾಡ್ಕಂತ್ಯ. ಹಿಂಗೆಲ್ಲ ಮಾತಾಡೋದ್ ಕಲ್ತ್ಕೊಂಡ್ರೆ ಸುಮ್ಮನೆ ತಗ್ಗಿ ಬಗ್ಗಿ ನಡೆಯೋದ್ ಕಲ್ತ್ಕ. ಹೊಸ್ತಾಗ ಮದುವೆ ಆಗಿ ಹೋದಾಗ ಹೆಂಗೆ ನಿಮ್ಮ ಮತ್ತೆ ನೀನು ನೋಡ್ಕೊಂತಿದ್ದೋ ಅದೇ ತರ ಚೆನ್ನಾಗಿ ನೋಡ್ಕೊಂಬದ್ ಕಲ್ತ್ಕ. ನಿನ್ಗೂ ಒಳ್ಳೇದಾಗುತ್ತೆ, ನಿನ್ ಸಂಸಾರನೂ ಉಳಿಯುತ್ತೆ. ಇಲ್ದಿದ್ರೆ ಅಷ್ಟೇ ಗೋವಿಂದ. ನನ್ನ ಮೊದಲನೇ ಸಂಸಾರ ಹಾಳಾಗೋದಕ್ಕೆ ನೀನೇ ಕಣೆ ಕಾರಣ.
ನಿನ್ನಿಂದಾನೇ ಹಾಳಾಗಿದ್ದು, ನನ್ನಿಂದ ಅಲ್ಲ, ನಿನ್ನಿಂದಾನೇ ಹಾಳಾಗಿದ್ದು. ಈಗ್ಲೂ ನನ್ನ ಎರಡನೇ ಸಂಸಾರನೂ ನಿನ್ನಿಂದಾನೇ ಹಾಳಾಗ್ತೈತೆ, ನಿನ್ನಿಂದಾನು, ನಿನ್ ಗಂಡನಿಂದಾನು. ನನ್ನ ಸಂಸಾರ ಹಾಳು ಮಾಡಿ ನನ್ನ ಬೀದಿಗೆ ತಂದು ಹಾಲು ಕುಡ್ದು ಸಂತೋಷವಾಗಿರ್ಬೇಕು ಅಂತ ನಿನ್ನ ಆಸೆ. ಹೇಳ್ರಿ. ಅಲ್ಲ, ನಿಮ್ಗೆ ಎಷ್ಟು ಬೈದ್ರು ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಮತ್ತೆ ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಸುಮ್ಮನೆ ಹೋಗ್ರಿ ಇಲ್ಲಿಂದಾನ. ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆನೂ ಏನು ಅನ್ಬೇಡ್ರಿ. ಓಹೋ, ಇವಳು ಬೇರೆ ಬಂದು ನನಗೆ ಹೇಳಕ್ಕೆ. ಓ, ನೀವೆಲ್ಲರೂ ಸೇರ್ಕೊಂಡು ನನ್ನ ಜೀವನನ ಮತ್ತೆ ಹಾಳು ಮಾಡಿ ಬೀದಿಗೆ ತರಬೇಕು ಅನ್ಕೊಂಡಿದ್ರಿ ಏನು? ಅದೆಂದಿಗೂ ಸಾಧ್ಯ ಇಲ್ಲ. ನೋಡ್ತಾ ಇದ್ರಿ ನಿಮ್ಮ ಮನೇನ, ನಿಮ್ಮ ಸಂಸಾರನ ಒಬ್ಬೊಬ್ರು ದಿಕ್ಪಾಲಾಗಂಗ್ ಮಾಡ್ತೀನಿ. ಈ ಮನೇಲಿ ಯಾರು ಉಳ್ಕೋಬಾರ್ದು. ಹಂಗ್ ಮಾಡ್ತೀನಿ. ಏಯ್ ಸೀತಿ, ನೀನು ನಂತವ್ರ ಮನೆಗೆ ನಿಮ್ಮ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಕೊಂಡಿರ್ತಾನೆ. ಅದಕ್ಕೆ ತಕ್ಕಂಗೆ ಇವಳು ನಿಮ್ಮ ಅಣ್ಣ ಏನು ನಿಮ್ಮ ಅತ್ತಿಗೆನೂ ಗಂಡು ಹುಡುಕ್ತಾ ಇದ್ದಾರೆ. ಅದು ನನಗೆ ಗೊತ್ತೈತಿ. ಅದ್ ಹೆಂಗ್ ನೀನು ನಂತವ್ರ ಮನೆಗೆ ಗಂಡು ನೋಡಿ ಮದ್ವೆ ಆಗ್ತೀಯೋ ನಾನು ನೋಡ್ತೀನಿ. ಹೇಯ್, ಅದು ನಿನ್ ತವ್ರ ಮನೆಗಲ್ಲ, ನಿಮ್ ತವ್ರ ಊರಿಗೆ ಅಷ್ಟೇನೆ ನಾವು ಕೊಡ್ತಾ ಇರೋದು. ನಿನ್ ತವ್ರ ಮನೆಗೆ ಗಂಡು ಯಾರ ಇದ್ದಾರೆ? ಯಾರು ಇಲ್ಲ. ನಿಮ್ ತವ್ರ ಊರ್ ಐತಲ್ಲ, ಆ ಊರಾಗೆ ಗಂಡು ನೋಡ್ತಾ ಇರೋದು. ಹಿಂಗೆ ಎದುರಿಸಿದ ತಕ್ಷಣ ಆ ಊರಿಗೆ ನನ್ನ ತಂಗಿ ಕೊಡಲ್ಲ ಅನ್ಕೊಂಡಿದ್ಯೇನು? ಅಲ್ಲೇನೆ ಹುಡುಗನ್ ನೋಡಿ ಮದ್ವೆನು ಮಾಡಿ ನನ್ನ ತಂಗಿ ಸುಖವಾಗಿ ಇರ್ತಾಳೆ. ಅಲ್ಲೇನೆ ನಿನ್ ತವ್ರ ಊರಾಗೇನೆ ನೋಡ್ತಾ ಇರು. ನಿನ್ನ ಗೊಡ್ಡ ಬೆದರಿಕೆಗೆಲ್ಲ ಎದ್ರಿಕೊಂಡು ನಾವು ಬೇರೆ ಕಡೆ ಗಂಡು ನೋಡ್ತೀವಿ ಅಂತ ತಿಳ್ಕೊಂಬಕ್ ಹೋಗ್ಬೇಡ. ಆಯ್ತು, ನೋಡೋಣ ಅದ್ ಹೆಂಗ್ ಮದ್ವೆ ಮಾಡ್ತಿರೋ ಅಂತ ನಾನು ನೋಡೇ ಬಿಡ್ತೀನಿ. ಆ ಊರಿನ ಜನಗಳ ಬಗ್ಗೆ, ಅಲ್ಲಿರೋರ ಬಗ್ಗೆ, ಆ ಹುಡುಗರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಗಿಂತಾನ. ಅದ್ ಹೆಂಗ್ ಮದ್ವೆ ಮಾಡ್ತಿರೋ ನೋಡೋಣ. ಏ ಗೌರಿ, ನಮ್ ಸೀತಾ ನಿಮ್ ತವ್ರೂರ್ಗೆ ಮದ್ವೆ ಆಗೋದೆ ನಿನಗೇನೆ ಕಷ್ಟ? ಅದರಿಂದ ನಿನ್ಗೇನಾದ್ರೂ ತೊಂದರೆ ಆಗಂಗೈತಾ? ಯಾಕೆ ಹಿಂಗ್ ಹೊಟ್ಟೆ ಉರ್ಕೊಂತ ಇದ್ಯಾ? ಸುಮ್ಮನೆ ನೀನ್ ಹೊಟ್ಟೆ ಊರಿಗೆ ಏನ್ ಬೇಕಂಗ್ ಮಾತಾಡ್ಬೇಡ. ನೀನ್ ಅಂದಂಗೆಲ್ಲ ನಾ ಮಾಡಕ್ಕಾಗಲ್ಲ ಯಾವ್ದೂನು. ಮೊದ್ಲು ನಿನ್ ಸಂಸಾರ ಉಳಿಸ್ಕೊಂಬದ್ ನೋಡ್ಕೋ. ಇನ್ನೊಬ್ರು ಸಂಸಾರ ಹಾಳು ಮಾಡೋ ಅಂತ ಬುದ್ಧಿ ಬೇಡ. ನಿನ್ ಸಂಸಾರ ಹೆಂಗ್ ನೆಟ್ಟು ಮಾಡ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡು, ಹೋಗು. ನಿಮ್ಮ ಅತ್ತೇನು ನಿನ್ ಗಂಡನ್ನು ಚೆನ್ನಾಗಿ ನೋಡ್ಕೋ. ಅವಾಗ ತಂತಾನಾಗೇನೆ ನಿನ್ ಸಂಸಾರ ಚೆನ್ನಾಗಿರುತ್ತೆ. ಯಾರು ಏನೇ ಮಾಡಿದ್ರು ಅವಾಗ ಏನು ಮಾಡಕ್ಕಾಗಲ್ಲ. ನೀನ್ ನೆಟ್ಟಗಿದ್ರೆ ಎಲ್ಲ ನೆಟ್ಟಗಿರುತ್ತೆ. ಯಾರು ಏನು ಮಾಡಕ್ಕಾಗಲ್ಲ. ನೀನೇ ನೆಟ್ಟಗಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಏಯ್ ಜಿಲೇಬಿ, ನೀನು ನನ್ನ ಸಂಸಾರ ಹೆಂಗ್ ಉಳಿಸ್ಕೊಂಬದು ಅಂತೇಳಿ ನನ್ಗೇನ್ ಬುದ್ಧಿ ಹೇಳಕ್ ಬರ್ಬೇಡ. ನೀವ್ ಹೆಂಗ್ ಬಚಾವಾಗ್ಬೇಕು, ನೀವ್ ಹೆಂಗೆ ನಿನ್ ಮನೇನು, ನಿಮ್ ಗಂಡ, ನಿಮ್ ಸಂಸಾರನ ಹೆಂಗ್ ಉಳಿಸ್ಕೋಬೇಕು ಅಂತ ನೀನ್ ಯೋಚನೆ ಮಾಡು. ಇನ್ಮೇಲೆ ಇರೋದು ನಿಮ್ಮಿಬ್ರಿಗೂ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತಾನ. ಇಲ್ಲಿ ಮನೆಗೆ ಯಾರು ನೆಮ್ಮದಿಯಾಗಿರ್ಬಾರ್ದು. ನನ್ನ ನೆಮ್ಮದಿ ಕೆಡ್ಸಿ ನೀವು ನೆಮ್ಮದಿಯಾಗಿರಕ್ಕೆ ನಾನ್ ಬಿಟ್ಬಿಡ್ತೀನ? ಅದೇನ್ ಮಾಡ್ತೀಯೋ ಮಾಡೋಗೋಗಿ. ನೋಡೇ ಬಿಡಣ. ನಾವು ಒಗ್ಗಟ್ಟಾಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನೀನಲ್ಲ, ಆ ಬ್ರಹ್ಮ ಬಂದ್ರು ನಮ್ಮನ್ನ ಯಾರನ್ನೂ ದೂರ ಮಾಡಕ್ಕಾಗಲ್ಲ, ಯಾರನ್ನೂ ಏನು ಮಾಡಕ್ಕಾಗಲ್ಲ. ನಮ್ದೊಂದು ಕೂದಲು ಕಿತ್ಕೊಂಬಕ್ಕಾಗಲ್ಲ ನಿನ್ ಕೈಯಾಗೆ. ಹೋಗ್ತಾ ಇರು. ಹೋಗ್ತೀನಿ. ಇನ್ನೊಂದ್ಸಲ ನನ್ನ ಸಂಸಾರದ ವಿಷಯಕ್ಕೆ ಏನಾದ್ರೂ ನೀನಾಗ್ಲಿ ನಿಮ್ಮ ಮನೆಯವ್ರು ಯಾರಾಗ್ಲಿ ಏನಾದ್ರೂ ಬಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇರ್ರಿ. ನೋಡ್ ಗೌರಿ, ನಾವೇನೇನು ಸುಮ್ಮನೆ ನಿನ್ನ ಸಂಸಾರದಾಗೆ ಉಳಿ ಇಂಡ ಕೆಲಸ ಆಗಲಿ ಅಥವಾ ನಿಮಗೆ ಜಗಳ ತಂದಿಕ ಕೆಲಸ ಆಗಲಿ ನಾವು ಮಾಡಲ್ಲ. ನೀನಾಗಿ ನೀನು ಕೆಣಕಂಡು ಬರ್ತಾ ಇದೆಯಾ ಅಷ್ಟೇನೆ. ಕೆಣಕೆಂಡು ಬಂದು ನಿನ್ನ ಹಳ್ಳನ ನೀನೇ ತೋಡ್ಕೊಂತಾ ಇದೆಯಾ. ಸುಮ್ಮನೆ ಹೋಗೋದು ಕಲ್ತ್ಕ, ಹಿಂಗೆಲ್ಲ ಜಗಳ ಮಾಡಬೇಡ. ಓಹೋ, ಒಂದ್ಸಲ ನೀನು ಬಂದಾಗ ನನ್ನ ಗಂಡ ನನ್ನ ಬೈದ್ನಲ್ಲ ಹಂಗೆ ಅಂತ ತಿಳ್ಕೊಂಡಿದ್ಯಾ? ನನ್ನ ಗಂಡನ ನಾನು ಹೆಂಗ್ ಹೋಲಿಸ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಏನು ಹೇಳಿದ್ರು ನಂಬಲ್ಲ. ನನ್ನ ಗಂಡನ ನಾನು ಏನಾದರೂ ಮಾಡಿ ನನ್ನ ಕಡೆಗೆ ಮಾಡ್ಕೊಂತೀನಿ. ನೀವು ಅಂದ್ಕೊಂಡಿರ್ಬೋದು ನನ್ನ ಗಂಡಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ನಮ್ಮ ಸಂಸಾರ ಹಾಳು ಮಾಡ್ಬೋದು ಅಂತಾನ. ಅದು ಎಂದಿಗೂ ಸಾಧ್ಯ ಇಲ್ಲ. ಇನ್ನೊಂದ್ಸಲ ನನ್ನ ಸಂಸಾರ ಸುದ್ದಿಗೆ, ನನ್ನ ಸುದ್ದಿಗೆ, ನನ್ನ ಗಂಡನ ಸುದ್ದಿಗೆ, ನಮ್ಮ ಅತ್ತೆ ಸುದ್ದಿಗೆ ಯಾವಳಾದ್ರೂ ಬಂದ್ರೆ ನೆಟ್ಟಿಗಿರಲ್ಲ ಪರಿಣಾಮ. ಹುಷಾರು. ಓಹೋ, ಇವಳು ಎದುರಿಸಿದ ತಕ್ಷಣ ಎದುರಿಸ್ಕೊಂಡ್ಬಿಡ್ತೀವಿ. ಹೋಗೋಗೆ ನಿನ್ನಂತರ ಎಷ್ಟು ತನಕ ಕಂಡಿಲ್ಲ ನಾವು. ನಡಿಯ ಜಿಲೇಬಿ ಒಳಕ್ಕೆ. ಸೀತಾ, ನೀನೇನು ಯೋಚನೆ ಮಾಡ್ಬೇಡ ಕಣಮ್ಮ. ಅದೇ ಊರಾಗೇನೆ ಒಳ್ಳೆ ಗಂಡು ನೋಡಿ ನಿನ್ನ ಅದೇ ಊರಿಗೆ ಕೊಡ್ತೀನಿ. ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಇವಳ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ನಡಿ. ಅಯ್ಯೋ ಬಾಣ, ನಾನು ಯಾಕೆ ಇವ್ರ ಹೇಳಿದ್ರು ಅಂದ ತಕ್ಷಣ ಎದ್ರಕಮ್ಮನ. ಇವ್ರ ಕೈಯಿಂದ ಏನು ಮಾಡೋಕ್ಕಾಗಲ್ಲ ಬಾ. ಅಯ್ಯೋ ಹೋಗ್ಲಿ ಬಿಡೋಣ. ಅವ್ರ ಮಾತಿಗೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಯ್ಯೋ, ಅವ್ರ ಬುದ್ಧಿನೇ ಅಷ್ಟು, ಬರೀ ಮಾತಷ್ಟೇನೆ, ಏನು ಮಾಡೋಕ್ಕಾಗಲ್ಲ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.